ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ಸ್ಲೀವಲ್ಲಿ ಬುಟ್ಟಾಸ್ ಇದೆಯಲ್ಲ ಅದನ್ನ ಹೇಗೆ ಡಿಸೈನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನು ಇಮೇಜಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕುಂದನ್ನ ತೊಗೋತಾ ಇದ್ದೀನಿ. ಕುಂದನ್ಸಲ್ಲಿ ಎರಡು ರೀತಿ ಇದೆ ನೋಡಿ. ಈ ಕುಂದನ್ಸಲ್ಲಿ ಹೋಲ್ ಇದೆ, ಇನ್ನೊಂದು ರೀತಿ ಕುಂದನ್ಸಲ್ಲಿ ಹೋಲ್ ಇರಲ್ಲ. ಈ ರೀತಿ ಹೋಲ್ ಇರೋ ಕುಂದನ್ಸಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡ್ರೂ ಮಾಡ್ಕೋಬೋದು ಅಥವಾ ನೀವು ಹಾಗೇ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೋಬೋದು. ಇನ್ನೊಂದು ಕುಂದನ್ಸಲ್ಲಿ ಹೋಲ್ ಇರಲ್ಲ ನೋಡಿ. ನಾನು ಈ ಹೋಲಲ್ಲಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಆ ಕುಂದನ್ ಸುತ್ತ ಒಂದು ಲೈನ್ ಶುಗರ್ ಬೀಡ್ಸಲ್ಲಿ ಸ್ಟಿಚ್ ಮಾಡ್ಕೋತೀನಿ. ನೀವು ಯಾವುದೇ ಒಂದು ಕಲರ್ ಶುಗರ್ ಬೀಡ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ ಶುಗರ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ನಾರ್ಮಲ್ ಕಾಟನ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಯಾವ ಶೇಪಲ್ಲಿದೆ ಕುಂದನ್ ಆ ಶೇಪಲ್ಲಿ ಒಂದು ಲೈನ್ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ನೆಲ್ಲ ನೀವು ಕೆಲವೊಬ್ಬರು ನೆಕ್ ಲೈನ್ನ ಸಿಂಪಲ್ಲಾಗಿ ಕೇಳ್ತಾರೆ, ಹಾಗೆಯೇ ಸ್ಲೀವ್ಸ್ನ ಗ್ರ್ಯಾಂಡ್ ವರ್ಕ್ ಮಾಡಿ ಅಂತ ಹೇಳ್ತಾರೆ. ಆವಾಗ ನೀವು ಈ ರೀತಿ ಬುಟ್ಟಾಸ್ನ ಸ್ಲೀವ್ಸಲ್ಲಿ ವರ್ಕ್ ಮಾಡ್ಬೋದು. ಈ ಮೆಟೀರಿಯಲ್ಗೆ ತುಂಬ ಕಡಿಮೆ ಬಜೆಟಲ್ಲಿ ಈ ರೀತಿ ಮೆಟೀರಿಯಲ್ನ ತೊಗೋಬೋದು. ಒಂದು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ನಿಮಗೆ ಈ ರೀತಿ ಮೆಟೀರಿಯಲ್ ಸಿಗುತ್ತೆ. ಹಾಗೆ ನೀವು ಪೂರ್ತಿ ಬ್ಲೌಸ್ನ ವರ್ಕ್ ಮಾಡಿ ಕೊಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಲೀಫ್ ಶೇಪ್ ಥರ ಕಾಣಿಸ್ತಾ ಇದೆಯಲ್ಲ, ಇದರೊಳಗಡೆ ನಾನು ಶುಗರ್ ಬೀಡ್ಸ್ನ ಮೂರು ಶುಗರ್ ಬೀಡ್ಸ್ ಬರೋ ರೀತಿ ನಾನು ಸ್ಟಿಚಸ್ನ ಹಾಕ್ತಾ ಇದ್ದೀನಿ. ಈ ರೀತಿ ಡಿಸೈನ್ಸ್ನ ನಾವು ಬ್ಲೌಸ್ಗಲ್ದೇ ಕುರ್ತಾಗಳಿಗೂ ಮಕ್ಕಳ ಫ್ರಾಕ್ಗಳಿಗೆಲ್ಲ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ನೀವು ಇದೇ ಮೊದಲು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ. ಇದೇ ರೀತಿ ನಾನು ಈ ಪೂರ್ತಿ ಶೇಪ್ ಇದೆಯಲ್ಲ ಅಲ್ಲೆಲ್ಲ 3 ಶುಗರ್ ಬಿಡ್ಸ್ ಆಗಿ ಸ್ಟಿಚ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ನೀವು ಎಣ್ಣಾಟ್ ಹಾಕುವಾಗ ಥ್ರೆಡ್ ಎಲ್ಲ ಮೇಲ್ಗಡೆ ಕಾಣೋ ರೀತಿಯೆಲ್ಲ ಬಿಡಬೇಡಿ. ನೀಟಾಗಿ ಎಣ್ಣಾಟ್ ಹಾಕ್ಕೊಳ್ಳಿ. ಇದು ತುಂಬ ಸಿಂಪಲ್ಲಾಗಿ ಕಂಡ್ರೂ ನಾವು ಬ್ಲೌಸ್ ಸ್ಲೀವಲ್ಲೆಲ್ಲ ವರ್ಕ್ ಮಾಡುವಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬ್ರೈಡಲ್ ಬ್ಲೌಸ್ಗಳಿಗೆಲ್ಲ ಈ ರೀತಿ ವರ್ಕ್ ಮಾಡಿ ಕೊಡ್ಬೋದು ನೀವು. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆಯೇ ನೀವು ಇಲ್ಲಿ ಶುಗರ್ ಬೀಡ್ಸ್ ಇದೆಯಲ್ಲ ಅದನ್ನ ನೀವು ಬ್ಲೌಸ್ ಕಲರ್ ಅಥವಾ ಸ್ಯಾರಿ ಕಲರ್ ಕಾಂಬಿನೇಷನ್ಗೂ ಬೀಡ್ಸ್ ಎಲ್ಲ ಸಿಗುತ್ತೆ, ಎಲ್ಲ ಕಲರ್ಸು ಸಿಗುತ್ತಲ್ಲ, ಆ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು. ಫುಲ್ ಸ್ಲೀವ್ ವರ್ಕಿಗೆಲ್ಲ ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ರೆ ನಮಗೆ ತುಂಬ ಚಾರ್ಜ್ ಮಾಡ್ಬೋದು. ಒಂದು 2500 ಅಷ್ಟೆಲ್ಲ ಚಾರ್ಜ್ ಮಾಡ್ತಾರೆ ಫುಲ್ ಸ್ಲೀವ್ ವರ್ಕು. ಹಾಗೆಯೇ ನೆಕ್ ಸಿಂಪಲ್ ಆಗಿರೋದಕ್ಕೆಲ್ಲ ನಾವು ಈ ರೀತಿ ಬ್ಲೌಸ್ ಕಸ್ನೆಲ್ಲ ನಾವೇ ಮನೇಲಿ ಕಲಿತು ಈ ರೀತಿ ನಮ್ಮ ಬ್ಲೌಸ್ಗೆ ನಾವೇ ಡಿಸೈನ್ ಮಾಡ್ಕೋಬೋದು. ಸೊ ಅದರಿಂದ ನೀವು ಈ ರೀತಿ ಡಿಸೈನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಈ ರೀತಿ ನಾನು ಪೂರ್ತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸುತ್ತಲೂ ಸಿಲ್ಕ್ ಥ್ರೆಡಲ್ಲಿ ಔಟ್ಲೈನ್ ಕೊಟ್ಕೋತೀನಿ ನೋಡಿ. ಇದ್ರ ಸುತ್ತ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಹಾಗೆ ಔಟ್ಲೈನ್ ಕೊಟ್ಕೋತೀನಿ. ಇದಕ್ಕೆ ನೀವು ಜರಿ ಥ್ರೆಡ್ ಆದರೂ ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ಥ್ರೆಡ್ನಾದರೂ ಯೂಸ್ ಮಾಡ್ಬೋದು. ನಾನು ಕುಂದನ್ ಸ್ಟಿಕ್ ಮಾಡಿದ್ದೀನಲ್ಲ ಆ ಕಲರಲ್ಲಿ ನಾನು ವೈಟ್ ಕಲರಲ್ಲಿ ಸ್ಟಿಚ್ ಮಾಡ್ಕೋತೀನಿ ನೋಡಿ. ಹಾಗೆಯೇ ಈ ಶಾರ್ಪ್ ಎಡ್ಜಸ್ ಎಲ್ಲ ಇದೆಯಲ್ಲ ಇದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದರಲ್ಲಿ ಮೇಯ್ನ್ ನೋಡಿ ಶಾರ್ಪ್ ಎಡ್ಜಸ್ನ ನಾವು ನೀಟಾಗಿ ಸ್ಟಿಚ್ ಮಾಡಬೇಕು. ಆವಾಗ ತುಂಬ ನೀಟಾಗಿ ಕಾಣಿಸುತ್ತೆ, ಹಾಗೆಯೇ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಇದೇ ರೀತಿ ನಾನು ಪೂರ್ತಿ ಸ್ಟಿಚ್ ಮಾಡ್ಕೋತಾ ಬರ್ತೀನಿ. ಹಾಗೆಯೇ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಆ ರೀತಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ.
ನೋಡಿ ಈ ರೀತಿ ಶಾರ್ಪ್ ಎಡ್ಜಸ್ನೆಲ್ಲ ನೀಟಾಗಿ ಇರೋ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗಲೇ ನಾವು ಡಿಸೈನ್ ಯಾವ ರೀತಿ ಡ್ರಾ ಮಾಡಿದ್ದೀವಿ ಈ ರೀತಿ ಶಾರ್ಪ್ ಎಡ್ಜಸ್ನೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ರೇ ಆ ಡಿಸೈನ್ಗೂ ಒಂದು ಲುಕ್ ಕಾಣೋದು. ನೋಡಿ ಈ ರೀತಿ ತುಂಬ ಸಿಂಪಲ್ಲಾಗಿ ನೀವು ಈ ರೀತಿ ಬುಟ್ಟಾಸ್ನ ಸ್ಟಿಚಸ್ ಮಾಡ್ಕೋಬೋದು. ಇದಕ್ಕೇನಿಲ್ಲ, ನೀವು 2 ರೀತಿ ಸ್ಟಿಚಸ್ನ ಕಲಿತ್ರೆ ಸಾಕು. ನೋಡಿ, ಒಂದು ಚೈನ್ ಸ್ಟಿಚ್, ಹಾಗೆಯೇ ಇನ್ನೊಂದು ಬೀಡ್ಸ್ ಸ್ಟಿಚ್. ಬೀಡ್ಸ್ನ ಹೇಗೆ ಸ್ಟಿಚ್ ಮಾಡೋದು ಹಾಗೆ ಚೈನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆಯೇ ಈ ರೀತಿ ಸ್ಟಿಚಸ್ ಎಲ್ಲ ತುಂಬ ಈಸಿ ಆಗಿದೆ. ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ನೀವು ಇದೇ ರೀತಿ ಡಿಸೈನ್ನ ಮಾಡ್ಬೋದು. ನೋಡಿ ಈ ರೀತಿ ಪೂರ್ತಿ ನಾನು ಸ್ಟಿಚಸ್ನ ಹಾಕ್ಕೊಂಡೆ. ಸ್ಟಿಚಸ್ ಹಾಕ್ಕೊಂಡ್ಮೇಲೆ ಥ್ರೆಡ್ನ ಹಾಗೆ ಮೇಲೆ ಬಿಡಬಾರ್ದು, ಕೆಳಗಡೆಗೆ ಈ ರೀತಿ ಪುಲ್ ಮಾಡ್ಕೊಳ್ಳಿ. ನೋಡಿ ಫೈನಲಿ ಈ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿದೆ. ಇದನ್ನ ಸ್ಲೀವ್ ಫುಲ್ ವರ್ಕ್ ಮಾಡಿದ್ರೆ ಬ್ರೈಡಲ್ ಬ್ಲೌಸ್ಗೆ ತುಂಬ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.